ಗುರು ಈ ಬಿರಿಯಾನಿ ಟ್ರೈ ಮಾಡೋದಕ್ಕೆ 45 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಲಿಟ್ರಲಿ ಈ ಬಿರಿಯಾನಿ ಟ್ರೈ ಮಾಡೋದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಅದೇನಿದೆ ಆ ಬಿರಿಯಾನಿ, ಅಷ್ಟು ಜನ ಹೊರಗಡೆ ಕಾಯ್ತಾವ್ರಲ್ಲ, ಅಷ್ಟು ಚೆನ್ನಾಗಿದೆಯಾ ಬಿರಿಯಾನಿ ಅಂತಾನೆ. ಹಲೋ ಅಂತ ಮಸ್ತ್ ಶಾರುಖ್ ಖಾನ್ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಸಕ್ಕದಾಗಿರೋ ಒಂದು ಜಾಗ. ಈ ಕಡೆ ನೋಡ್ತಿರ್ಬೋದು ನೀವು, ಪಾಟ್ ಅಲ್ಲಿ ಏನೋ ದಮ್ ಆಗ್ತಿದೆಯಲ್ಲಪ್ಪ ಏನಂತ ನೋಡ್ತೀರಾ. ಈ ಜಾಗ ಬಂದು ಪಾಟ್ ಬಿರಿಯಾನಿಗೆ ತುಂಬಾ ಫೇಮಸ್. ಬೇಸಿಕ್ ಆಗಿ ಹೈದರಾಬಾದಿ ದಮ್ ಬಿರಿಯಾನಿ ಏನಿರುತ್ತಲ್ಲ, ಸೊ ಅದು ಬಂದು ಡೈರೆಕ್ಟ್ ಆಗಿ ಪಾಟ್ ಅಲ್ಲೇ ಕುಕ್ ಆಗುತ್ತೆ. ಅಂದ್ರೆ ಬಾರ್ಬಿಕ್ಯೂ ಮಾಡ್ತಾರಲ್ಲ, ಸೊ ಆ ಒಂದು ಇದರಲ್ಲಿ 3% 4% 2%, ಸೊ ಆ ತರ ಸಪರೇಟ್ ಒಂದು ಪಾಟ್ ಅಲ್ಲಿ ಬಿರಿಯಾನಿಯನ್ನು ದಮ್ ಮಾಡ್ತಾರೆ. ಸೊ ಲೆಟ್ಸ್ ಹೇಗಿದೆ ಅಂತ ಟ್ರೈ ಮಾಡೋಣ ಅಂತ. ಈ ಬಂದಿರೋ ಜಾಗ ಬಂದು ಟಾಲಿವುಡ್ ಕೆಫೆ ಅಂತ. ಇದ್ರದ್ದು CKB ಲೇಔಟ್ ಮಾರತ್ತಲ್ಲಿ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಜನರು ನೋಡ್ಲಿ ಅಂತ ಹೊರಗಡೆ ಕುಕ್ ಮಾಡ್ತಾವ್ರೆ. ಸೊ ಲೆಟ್ಸ್ ಆ ಪಾಟ್ ಬಿರಿಯಾನಿನ ಟೇಸ್ಟ್ ನೋಡೋಣಂತೆ. ಅಂಡ್ ಹಂಗೆ ಡೈರೆಕ್ಟ್ ಆಗಿ ಕ್ರೌಡ್ ಬಂದು ಸಂಡೇ ಬಂದಿದ್ದೀನಿ. ಕ್ರೌಡ್ ಮಾತ್ರ ಸರಿಯಾಗಿದೆ. ಅಂದ್ರೆ ನಿಮ್ಗೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ತರ ಒಂದು ಕ್ರೌಡ್ ಅಲ್ಲಿ ಇದೆ. ಇಲ್ಲೇನು ವಿಡಿಯೋ ವಾಚ್ ಮಾಡಿ. ಈ ಒಂದು ಸೆಷನ್ ಹೆಂಗ್ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ನಾನು ಬೇರೆ ಶೂಟಿಗೆ ಹೋಗ್ಬೇಕಿತ್ತು. ಸಡನ್ ಆಗಿ ನೋಡ್ರಿ ಏನಪ್ಪ ಇಷ್ಟೊಂದು ಜನ ಏನಂತ ನೋಡಿದಾಗನೇ ನನಗೆ ಗೊತ್ತಾಗಿತ್ತು ಏನಾರ ಒಂದು ಇರಬಹುದು ಟೇಸ್ಟ್ ಅಂತಾನೆ. ಹಂಗೆ ನುಗ್ಗಿ ಡೈರೆಕ್ಟ್ ಆಗಿ. ಸೊ ಬಟ್ ಅದಕ್ಕಿಂತ ಮುಂದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೈಟ್ ಅಂತ ಸೊ ನೋಡ್ತಿರ್ಬೋದು ನೀವು. ಸೊ ಇವರ ಈ ಒಂದು 2% ಆದಂತ ಒಂದು ಪಾಟ್ ಬಿರಿಯಾನಿ ತಗೊಂಡಿದ್ದೀನಿ, 300 ರೂಪಾಯಿದು. ಸೊ ಇದ್ರಲ್ಲಿ ಬಂದು 4% ಇದೆ, ಅದು ಬಂದು ಐ ಥಿಂಕ್ 400 ಅನ್ಸುತ್ತೆ. ಸೊ 2% 300, ಸಿಂಗಲ್ ಪರ್ಸನ್ದು 200. ಸೊ ಪಾಟ್ ಬಿರಿಯಾನಿ ಸಿಗುತ್ತೆ. ರೆಗ್ಯುಲರ್ ಆಗಿ ಒಂದು ಬಾಲ್ ಬಿರಿಯಾನಿ ಇದೆಯಲ್ಲ, ಸೊ ಅದು ಸಹ ಸಿಗುತ್ತೆ. ಬಟ್ ಎಸ್ಪೆಷಲಿ ಪಾಟ್ ಏನಂತಂದ್ರೆ ನಿಮಗೆ ಆ ರೈಸು ಮತ್ತೆ ಅದ್ರಿಗೆ ಹೋಗೋ ಆ ಒಂದು ಫ್ಲೇವರ್ಸ್, ಆ ಒಂದು ಇಂಗ್ರೀಡಿಯೆಂಟ್ಸು ಎಲ್ಲ ಡೈರೆಕ್ಟಾಗಿ ಪಾಟಲ್ಲಿ ಹೋಗ್ಬಿಡುತ್ತೆ. ಸೊ ಸ್ಲೋ ಫ್ಲೇಮಲ್ಲಿ, ಆ ಒಂದು ಕೋಲ್ ಫ್ಲೇಮಲ್ಲಿ ಮೇನ್ಲಿ ಓಕೆನಾ ಕುಕ್ ಆಗೋದು ಅದು. ಸೊ ಆ ಒಂದು ಟೇಸ್ಟ್ ನಿಮಗೆ ಬರ್ತದೆ. ಸೊ ಫಸ್ಟ್ಲಿ ನಾನು ಪ್ಲೇನ್ ರೈಸ್ ಮಾತ್ರ ಟ್ರೈ ಮಾಡಿ ನೋಡೋಣ. ವಾವ್, ಬಿರಿಯಾನಿ ಫಸ್ಟ್ ಬೈಡಲ್ಲೇ ಒಂದು ರೀತಿ ಖಾರವಾಗಿದೆ. ಆ್ಯಂಡ್ ಎಸ್ಪೆಷಲಿ ಬಂದು ಮೇನ್ಲಿ ಸಕ್ಕತ್ತಾಗಿ ಬೆಂದಿದೆ ರೈಸ್. ಮೇನ್ಲಿ ಒಂದೊಂದು ಕಡೆ ಬಂದು ಈ ಪಾಟಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರೈಸ್ ಇದೆಯಲ್ಲ ಅಷ್ಟೊಂದು ಕನ್ಸಿಸ್ಟೆನ್ಸಿಯಾಗಿ ಬೆಂದಿರಲ್ಲ ಮೇನ್ಲಿ. ಬಟ್ ಇಲ್ಲಿ ಬಂದು ರೈಸ್ ಪರ್ಫೆಕ್ಟಾಗಿ ಬಂದಿದೆ. ಆ್ಯಂಡ್ ಲೇಯರ್ಡ್ ರೈಸ್ ಆಗಿದೆ. ಮೇಲೆ ಟಾಪ್ ಲೇಯರ್ ಬಂದು ವೈಟ್ ಆಗಿರುತ್ತೆ, ಆ್ಯಂಡ್ ಕೆಳಗಡೆ ಬಂದು ನಿಮಗೆ ಒಂದು ಲೈಟ್ ಆರೆಂಜು, ಸೊ ಆ ಒಂದು ಕಲರ್ ಬರ್ತದೆ. ಸೊ ಆ ಪಾಟಲ್ಲೇ ಅವ್ರು ಲೇಯರ್ ಮಾಡಿ ಇಕ್ಕಿರ್ತಾರೆ. ಆ್ಯಂಡ್ ಪೀಸಸ್ ಅಷ್ಟೇ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ 2% ಅಂದರೆ ಪರ್ಸನಿಗೆ 2 ಪೀಸಸ್ 3 ಪೀಸಸ್ ಇಟ್ಕೊಳ್ಳಿ, ಆದರೆ ನಿಮಗೆ 4 to 5 ಪೀಸಸ್ ಲೆಕ್ಕ ಬಂದ್ಬಿಡುತ್ತೆ. ಐ ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಸೊ ನೋಡ್ತಿರ್ಬೋದು ಪೀಸು ಬೆಂದಿರೋ ಒಂದು ಟೆಕ್ಸ್ಚರ್ ಇರಲಿ ಪರ್ಫೆಕ್ಟಾಗಿ. ಆ್ಯಂಡ್ ಭಾರಿ ಬಿಸಿ ಬಿಸಿಯಾಗಿದೆ. ಆ ಪಾಟಲ್ಲಿ ಮಾಡೋದ್ರಿಂದ ಸಖತ್ ಬಿಸಿ ಬಿಸಿ ಆಗಿದೆ. ಈಗ ಜಸ್ಟ್ ತಂದುಕೊಟ್ಟಿದ್ದು. ಆಮೇಲೆ ಗುರು ಈ ಬಿರಿಯಾನಿ ಟ್ರೈ ಮಾಡೋದಕ್ಕೆ 45 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಲಿಟ್ರಲಿ ಈ ಬಿರಿಯಾನಿ ಟ್ರೈ ಮಾಡೋದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ 45 ಮಿನಿಟ್ಸ್ ಈ ಒಂದು ಬಿರಿಯಾನಿಗೋಸ್ಕರ ನಾನು ವೆಯ್ಟ್ ಮಾಡಿದೆ. ಲಿಟ್ರಲಿ ವರ್ತ್ ಅಂತೀನಿ. ವಾವ್,
ಆ ಮೇಲೆ ಪಾಟು ಫುಲ್ ಕುಕ್ ಆಗಿಬಿಟ್ಟಿದೆ. ಲೈಟಾಗಿ ನಿಮಗೆ ಆ ಸ್ಮೋಕಿ ಟೆಕ್ಸ್ಚರ್ ಬರ್ತದೆ, ಅದ್ರ ಜೊತೆಗೇ ಈ ಒಂದು ಫ್ಲೇವರ್ ಆಗು ಟೆಂಡರಿ ಆಗು ಇದೆ ಮೀಟು. ಇವ್ರ ಹತ್ರ ಬಂದು ಈ ಒಂದು ಹೈದರಾಬಾದಿ ಬಿರಿಯಾನಿ ಜೊತೆಗೆ ಬಂದು ಸ್ಟಾರ್ಟರ್ಸ್ಗಳು ಬೇಜಾನಿದೆ. ಆಮೇಲೆ ಗೋಂಗೂರ ಚಿಕನು, ಗೋಂಗೂರ ಬಿರಿಯಾನಿ, ದೇ ಹ್ಯಾವ್ ವೆರೈಟೀಸ್ ಆಫ್ ಆಂಧ್ರ ಬಿರಿಯಾನೀಸ್. ಬಟ್ ಅದಕ್ಕಿಂತ ಎಲ್ಲದಕ್ಕಿಂತ ಸ್ಪೆಷಲಾಗಿ ಬಂದು ಇವರ ಈ ಒಂದು ಪಾಟ್ ಬಿರಿಯಾನಿನೇ. ಆ್ಯಂಡ್ ಇದು ಬಂದು ಮೋಸ್ಟ್ಲಿ ಸ್ಯಾಟರ್ಡೆ ಸಂಡೇ ಸಿಗುತ್ತೆ ಅನ್ಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲೋಗಿ ಚೆಕ್ಔಟ್ ಮಾಡಿ. ಸೊ ಮೋಸ್ಟ್ಲಿ ಬಂದು ನನಗೆ ಗೊತ್ತಿರೋ ಹಾಗೆ ಸಂಡೇ ಎರ್ರಾ ಬಿರ್ರಿ ಕ್ರೌಡ್ ಗುರು. ನಿಮಗೆ ಗೊತ್ತಲ್ಲ ಈ ಮಾರತಲ್ಲಿ ಈ ಲೇಔಟ್ ಈ ನಿಯರ್ ಬೈ ಅಂತಂದರೆ ಪಿ ಜಿಗಳು ಜಾಸ್ತಿ. ಸೊ ಆದ್ದರಿಂದ ಮೋಸ್ಟ್ಲಿ ಬಂದು ಇಲ್ಲಿ ಪಿ ಜಿ ಅವರೇ ಜಾಸ್ತಿ ಬರೋದು. ಸೊ ಫ್ಯಾಮಿಲಿ ಬಂದು ತುಂಬ ರೇರ್ ಇಟ್ಕೊಳ್ಳಿ. ಬಟ್ ದೇ ಹ್ಯಾವ್ ಈ ಕಡೆ ಹೊರಗಡೆನೂ ಜಾಗ ಮಾಡಿಕೋರು, 4 ಟೇಬಲು, ಒಳಗಡೆ ಒಂದು 4 ಟೇಬಲು. ಆಲ್ಮೋಸ್ಟ್ ನಿಮಗೆ ಒಂದು 30 to 40 ಮೆಂಬರ್ಸ್ ಈಸಿಯಾಗಿ ಕುತ್ಕೋಬೋದು. ಬಟ್ ನಿಮಗೆ ಜನ ಜಾಸ್ತಿ ಇರ್ತಾರೆ, ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಬಿರಿಯಾನಿ ಸಗದಾಗಿದೆಯಪ್ಪ. ನಾನು ಜಸ್ಟು ಆ ಬಿಸಿ ಆ ಈರುಳ್ಳಿಯಿಂದ ಆ ಪಂಚ್ ಆಫ್ ಸ್ವೀಟ್ನೆಸ್ಸು ಬರ್ತೈತೆ, ಚೆನ್ನಾಗಿದೆ. ಇಲ್ಲಿಂದ ಪಾಸ್ ಆದಾಗ ಮೇಯ್ನ್ ನೋಡಿದ್ದು ನಾನು ಆ ಪಾಟು. ಇವ್ರ ಹಲವಾರು ಬಿರಿಯಾನಿ ಇರಲಿ, ಬಟ್ ನನಗೆ ಬಂದು ಆ ಪಾಟ್ ಮೇಯ್ನಾಗಿ ಟ್ರೈ ಮಾಡಬೇಕು. ಅದು ಏನಿದೆ ಆ ಬಿರಿಯಾನಿ, ಅಷ್ಟು ಜನ ಲೈಕ್ ಹೊರಗಡೆ ಕಾಯ್ತವ್ರಲ್ಲ, ಅಷ್ಟು ಚೆನ್ನಾಗಿದೆಯಾ ಬಿರಿಯಾನಿ ಅಂತಲೇ ಮೇಯ್ನ್ಲಿ ನಾನು ಬರೀ ಪಾಟ್ ಬಿರಿಯಾನಿ ಕೊಡಿ, ಬೇರೆ ಯಾವುದು ಬೇಡ ಅಂತಲೇ ಆರ್ಡ್ರ್ ಮಾಡಿರೋದು. ಖಂಡಿತ 2% ತಿನ್ನೋಷ್ಟಿದು, ಇಷ್ಟು ತಿನ್ನೋಕ್ಕಾಗಲ್ಲ. ಖಂಡಿತ ಪಾರ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ಬೇರೆ ನಮ್ಮ ಟೀಮ್ ಅವ್ರ ಕ್ಯಾಮ್ರಾಮನ್ನು ಇಲ್ಲಿ ಬಂದಿಲ್ಲ ಇವತ್ತು. ಸಿಂಗಲಾಗಿ ಈ ಕಡೆಯಿಂದ ಪಾಸ್ ಆಗ್ತಿದ್ದೆ, ಜೊತೆ ಕ್ಯಾಮ್ರಾ ಇತ್ತು, ಒಳ್ಳೇದಾಯಿತು. ಸೊ ಕಂಪ್ಲೀಟಾಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಆಮೇಲೆ ಈ ತಮ್ಮನೇಲಿಗೆಲ್ಲ ಸ್ಟ್ರೇಂಜರ್ ಪರ್ಸನ್ನು ಅವ್ರನ್ನ ಹೇಳಿ ಕರೆಕ್ಟಾಗಿ ಎಕ್ಸ್ಪೋಜರ್ ಸೆಟ್ ಮಾಡಿಸಿ ಅವ್ರ ಹತ್ರ ಹಿಡ್ದಿರೋದು. ಜಸ್ಟ್ ಪೀಸ್ ಮಾತ್ರ ಇಷ್ಟ ಆಯ್ತು ಗುರು, ಏನಾರ ಇರಲಿ. ನೋಡಿ ಪೀಸ್ ಮಾತ್ರ ಚೆನ್ನಾಗಿ ಬಂದಿದೆ. ನೀವು ಬಂದರೆ ಖಂಡಿತವಾಗ್ಲೂ ನೀವು ಪಾಟ್ ಬಿರಿಯಾನಿ ಮೋಸ್ಟ್ಲಿ ಸಂಡೇ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಯಾವ ದಿವಸ ಇದು ನೋಡಿ ಬಂದು ಖಂಡಿತವಾಗ್ಲೂ ಪಾಟ್ ಬಿರಿಯಾನಿ ಆರ್ಡರ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಜಸ್ಟ್ ಲವ್ ದಿಸ್, ಅಷ್ಟು ಸಾಕಾಗಿರ್ತದೆ. ಖಾರ ತಿನ್ನೋರಿಗೆ ಖಾರವಾಗೂ ಇದೆ ಬಿರಿಯಾನಿ, ನಾಟ್ ನಿಮಗೆ ಆ ಮೈಲ್ಡ್ ಫ್ಲೇವರ್ ಇಲ್ಲ, ಖಾರವಾಗಿದೆ. ಆ್ಯಂಡ್ ಎಸ್ಪೆಷಲಿ ನನಗೆ ಲವಂಗ, ಆ ಬೇ ಲೀಫು, ಆ ಬಿರಿಯಾನಿ ಲೀಫ್ ಅಂತಾರಲ್ಲ, ಸೊ ಅವೆಲ್ಲ ಅದರ ಘಮ ನಿನಗೆ ಜಾಸ್ತಿ ಬರ್ತದೆ. ಹೈದರಾಬಾದಿ ಬಿರಿಯಾನಿ ಏನಂದರೆ ನಿಮಗೆ ಆ ಫ್ಲೇವರ್ ಇರಲೇಬೇಕು. ಬಟ್ ಅತಿ ಹೆಚ್ಚುವಾಗಿಲ್ಲ, ಮಸಾಲೆ ಇದೆ ಬಟ್ ಅತಿ ಹೆಚ್ಚುವಾಗಿಲ್ಲ. ಮೇಯ್ನ್ಲಿ ಆ ಪಾಟ್ ಕೆಳಗಡೆ ಹಿಡಿದಿರುತ್ತಲ್ಲ ಮಸಾಲೆ, ಆ ಮಸಾಲೆ ನಿಮಗೆ ಜಾಸ್ತಿ ಬರ್ತದೆ. ರೈತ ಇಲ್ಲ, ರೈತ ಕೇಳಿದ್ರೆ ಇವಾಗ ಕೊಡಲ್ಲ. ಏನಂತ ಕೇಳಿ ಜನ ಹಂಗೆ ನಿಂತವ್ರಲ್ಲಿ, ಅಲ್ಲಿ ಏನು ಕೇಳಿದ್ರೆ ನಿಮಗೆ ಬೇಗ ಸಿಗಲ್ಲ. ಸೊ ಇಲ್ಲಿ ಬರೋಂಗಿದ್ರೆ ನೀವು ಒಂಚೂರು ಏನಪ್ಪ ಒಂದು 11:30 12 ಗಂಟೆಗೆಲ್ಲ ಬಂದುಬಿಡಿ, ಓಕೆನಾ. ಬಂದು ಫಸ್ಟು ಆರ್ಡ್ರ್ ಮಾಡ್ಕೊಳ್ಳಿ, ಅವಾಗ ಸಿಗ್ಬಿಡುತ್ತೆ. ಈಗ ಬಂದು ಸಡನ್ನಾಗಿ ಬಂದು ಆರ್ಡ್ರ್ ಮಾಡ್ತೀನಿ ಅಂತಂದರೆ ಲಿಟ್ರಲಿ 45 ಮಿನಿಟ್ಸ್ ಮೇಲೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಫ್ ಇವರೇ ಹೈದರಾಬಾದಿ ಬಿರಿಯಾನಿ ಲವರ್ ಆಗಿದ್ದರೆ ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಸೊ ಇದನ್ನು ಮುಗಿಸ್ಕೊಂಡು ಆದರೆ ಹಂಗೆ ಸ್ವಲ್ಪ ಓನರ್ ಹತ್ರನೂ ಮಾತಾಡ್ಸೋಣ, ಅಥವಾ ಬೇರೆ ಯಾರಿದ್ದಾರೋ ಇಲ್ಲಿ ಸ್ವಲ್ಪ ಮಾತಾಡಿಸಿ ಇನ್ನೂ ಏನೇನಿರೋ ಹತ್ರ ಸಿಗ್ಬೋದು. ನನಗೆ ಗೊತ್ತಿರೋದು ಗೋಂಗೂರ ಬಿರಿಯಾನಿ, ಯಾಕಂದರೆ ಇಲ್ಲಿ ಬಂದಿದ ತಕ್ಷಣ ಒಂದಷ್ಟು ಜನ ಆರ್ಡ್ರ್ ಮಾಡಿದ್ರು ಗೋಂಗೂರ ಬಿರಿಯಾನಿ, ಬೇರೆ ಬೇರೆ ಬಿರಿಯಾನಿ. ಸೊ ಆದ್ದರಿಂದ ಓನರ್ ಹತ್ರನೇ ಮಾತಾಡಿಸಿ ಅಥವಾ ಬೇರೆ ಯಾರು ಇದ್ರೋ ಅವ್ರ ಹತ್ರ ಮಾತಾಡಿಸಿ ಇನ್ನು ಏನೇನು ಸಿಗುತ್ತೆ, ಟೈಮಿಂಗ್ಸು ಆ್ಯಂಡ್ ಎಲ್ಲ ಇನ್ ಡೀಟೇಲಾಗಿ ಕೇಳ್ಕೊಳ್ಳೋಣ, ಓಕೆನಾ. अभी हमारा पास है बिरयानी, बहुत सारा बिरयानी है। नेल्लोर बिरयानी है, सोने बिरयानी है, स्टार बिरयानी है, पॉट बिरयानी स्पेशल, फ्राइडे संडे, मामूली दम बिरयानी हैदराबादी है। और बाकी मुगलाई बिरयानी, फ्राई पीस, गुंटूर बिरयानी, प्रॉन्स, फिश पूरा अवेलेबल है। अभी स्पेशल है तो पॉट बिरयानी है। फ्राइडे संडे 12:30 संडे को पॉट बिरयानी रेडी रहता है, नाइट को 7:30 को रेडी रहता है। तो 2 टाइम रहता है? दो टाइम रहता है। अच्छा, उसका प्राइसेस क्या क्या, कौन सा? प्राइस है सर, 2 आदमी का 300 का मिलता है, 1 आदमी का 200 का है, और 400 का 3 to 4 आदमी खा सकता है जी। इधर का लोकेशन है सीकेबी लाहौट है। लोकेशन में मारताली सीकेबी लाहौट है, सीकेबी अपार्टमेंट। इधर ही सर्च करेगा तो गूगल में मिल जाएगा। फ्राई पीस, मुगलाई, गुंटूर, गोंगूरा, फिश, प्रॉन्स अवेलेबल बिरयानी है। अच्छा, तो मेन मतलब स्पेशल है पॉट बिरयानी। स्पेशल सैटरडे संडे नहीं, सैटरडे नहीं, फ्राइडे एंड संडे। हाँ, 2 डेज। ये 140 है, 1 आदमी का बराबर होता है। ಆಲ್ ರೈಟ್ ಅಂತಮ್ಮ. ಸೊ ಫೈನಲ್ ಆಗಿ ಬಂದು ಇಲ್ಲಿ ನಾನು ಸ್ಪೆಷಲ್ ಆದಂಥ ಒಂದು ಬಿರಿಯಾನಿ ಟ್ರೈ ಮಾಡಿದೆ, ಎಸ್ಪೆಷಲಿ ಬಂದು ಅವರ ಪಾಟ್ ಬಿರಿಯಾನಿ. ಸೊ ನನಗೆ ಬಂದು ಮೇಯ್ನ್ಲಿ ಎಕ್ಸ್ಪೋಜರ್ ಜಾಸ್ತಿ ಆಯ್ತಲ್ಲ, ಅವರ ಪಾಟ್ ಬಿರಿಯಾನಿ ಬಂದು ಭಾಳ ಸಖತ್ತಾಗಿ ಅನಿಸ್ತು.
ಸೊ ಆಲ್ರೆಡಿ ಎಲ್ಲ ಖಾಲಿ ಆಗ್ತಾ ಬರ್ತಿದೆ. ಸೊ ಬಂದರೆ ನೀವು ಖಂಡಿತವಾಗ್ಲೂ ಪಾಟ್ ಬಿರಿಯಾನಿನ ಮಸ್ತಾಗಿ ಟ್ರೈ ಮಾಡಿ. 40 to 45 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಸೊ ವರ್ತಾಗಿತ್ತ ಅಂತ ತುಂಬ ಜನ ಕೇಳ್ತಾರೆ ಹೇಗಿತ್ತು ಬ್ರೋ ಬಿರಿಯಾನಿ ಅಂತ. ಸೊ ನನಗೆ ಬಂದು ರಿಯಲಿ ಚೆನ್ನಾಗಿತ್ತು. ಮೇನ್ಲಿ ಮಸಾಲೆ ಇನ್ಫ್ಯೂಸ್ ಆಗಿತ್ತಲ್ಲ ಒಂದು ಪಾಟಲ್ಲಿ, ಸೊ ಅದು ಬಂದು ಭಾಳ ಸಖತ್ತಾಗಿತ್ತು. ಆ ಒಂದು ಅಥೆಂಟಿಕ್ ಫೀಲ್ ಕೊಡುತ್ತೆ ನಿಮಗೆ. ಆ ಹೈದ್ರಾಬಾದಿಗೆ ಅನ್ನೋದು ಆ ಬಿರಿಯಾನಿನ ಫೀಲ್ ಸಿಗುತ್ತೆ. ಸೊ ನೀವು ಬಂದರೆ ಸ್ವಲ್ಪ ಬೇಗನೆ ಬನ್ನಿ, ಅಂದರೆ ಒಂದು 11:15 12 ಗಂಟೆಗೂ ಅಷ್ಟು ಬೇಗ ಬಂದ್ರೇ ನಿಮಗೆ ಬಿಸಿ ಆಮೇಲೆ ಬೇಗ ಸಿಗ್ತದೆ. ಇಲ್ಲ ನಾನು ಲೇಟಾಗೇ ಬರ್ತೀನಿ 12:30 1 ಗಂಟೆ ಹಂಗೆ ಬರ್ತೀನಿ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಬರೆದುಕೊಳ್ಳಿ 40 to 45 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಅಷ್ಟು ಕ್ರೌಡ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಕ್ರೌಡ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ನೋಡಿ ಟೈಮ್ ಪ್ರಕಾರ ಬನ್ನಿ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀರಿ. ಈ ಕಡೆಯಿಂದ ಪಾಸ್ ಆದಾಗ ನಾನು ನೋಡಿದಂಥ ಈ ಒಂದು ಪಾಟ್ ಬಿರಿಯಾನಿ, ಸೊ ಇದನ್ನು ಮಾತ್ರನೇ ಟ್ರೈ ಮಾಡಬೇಕನ್ನೋ ಒಂದು ಉದ್ದೇಶದಿಂದನೇ ಇಲ್ಲಿ ನಾನು ಸ್ಟಾಪ್ ಹಾಕಿದ್ದು ಮೇನ್ಲಿ. ಸೊ ಆ ಬಿರಿಯಾನಿ ನನಗೆ ಸ್ಯಾಟಿಸ್ಫೈ ಮಾಡುತ್ತಪ್ಪ. ಯಾವುದೇ ರೀತಿ ಈ ಕಡೆ ರೈಸ್ ಬಂದಿಲ್ಲ, ಈ ಕಡೆ ಚಿಕನ್ ಬಂದಿಲ್ಲ, ಆ ಒಂದು ಯಾವುದೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಲಿಲ್ಲ. ಬಿರಿಯಾನಿ ಚೆನ್ನಾಗಿದೆ ಅಂತಂದರೆ ರೇಟಿಂಗು ಇರ್ತದೆ, ಜನನೂ ಜಾಸ್ತಿ ಇರ್ತಾರೆ. ಸೊ ಮಿಸ್ ಮಾಡದೆ ಟಾಲಿವುಡ್ ಕೆಫೆಗೆ ಬಂದು ವಿಸಿಟ್ ಮಾಡಿ. ಯು ವಿಲ್ ಜಸ್ಟ್ ಲೈಕ್ ವೆರೈಟೀಸ್ ಆಫ್ ಬಿರಿಯಾನಿ ಸಿಗುತ್ತೆ ಆ್ಯಂಡ್ ವೆರೈಟೀಸ್ ಆಫ್ ಬಿರಿಯಾನಿ ನೀವು ಟ್ರೈ ಮಾಡ್ಕೊಂಡು ಹೋಗ್ಬೋದು. ಸೊ ಅಂಟಿಲ್ ದ್ಯಾನ್, ಬೈ ಫ್ರಮ್ ಶಾರುಖ್.